ಹಾಯ್ ಎಲ್ಲೋ ನಮಸ್ತೆ. ನಾನು ನಿಮ್ಮ ಶಾಲಿನಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಮಾಡ್ತಾ ಇರೋದು ಬ್ರೆಡ್ ಎಗ್ ಪಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇಷ್ಟು ನಮಗೆ ಎಗ್ ಬೇಕು. ಎಗ್ನ ಬಾಯ್ಲ್ ಮಾಡೋಣ, ಬನ್ನಿ. ಎಗ್ಗೀಗ ಬಾಯ್ಲ್ ಆಗ್ತಿದೆ. ಇವಾಗ ನೆಕ್ಸ್ಟ್ ನಮಗೆ ಏನೇನು ಬೇಕು ವೆಜಿಟೇಬಲ್ಸ್ ಅದನ್ನ ರೆಡಿ ಮಾಡೋಣ, ಬನ್ನಿ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಟೊಮೊಟೊ, ಗ್ರೀನ್ ಚಿಲ್ಲಿ ಆ್ಯಂಡ್ ಬ್ರೆಡ್. 4 ಬ್ರೆಡ್ ತೊಗೊಂಡಿದ್ದೀನಿ ನಾನು. ಸ್ಟಫಿಂಗು ಚೆನ್ನಾಗಿ ಬರಬೇಕು ಅಂದರೆ ಸಣ್ಣದಾಗಿ ಫುಲ್ ಕಟ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಯಾಕೆಂದರೆ ಬ್ರೆಡ್ಡಲ್ಲಿ ಸ್ಟಫಿಂಗ್ ಮಾಡ್ತಿರೋದು, ಅದಕ್ಕೋಸ್ಕರ. ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಬ್ರೆಡ್ ಎಗ್ ಪಪ್ಸು ಸಖತ್ತಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಆಯಿಲ್ ಇವಾಗ ಬಿಸಿಯಾಗಿದೆ. ಇವಾಗ ನಾವು ಆನಿಯನ್ ಹಾಕೋಣ, ಬನ್ನಿ. ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದಾದಮೇಲೆ ಕ್ಯಾರೆಟ್ ಹಾಕಬೇಕು. ಜೊತೆಗೆ ಬೀನ್ಸು ಹಾಕೋಣ. ಹಸಿದೆಲ್ಲ ಒಂದು ಸ್ವಲ್ಪ ಹೋಗಬೇಕು, ಇಲ್ಲಾಂದರೆ ಚೆನ್ನಾಗಿ ಸ್ಮೆಲ್ ಬರೋಲ್ಲ. ಮತ್ತು ಹಸಿ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ, ತಿನ್ನೋಕ್ಕೂ ಆಗಲ್ಲ. ಕ್ಯಾರೆಟ್ ಮತ್ತು ಬೀನ್ಸ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೋಣ, ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಬೆಂದಾದಮೇಲೆ ಟೊಮೊಟೊ ಹಾಕಬೇಕು. ಚೆನ್ನಾಗಿ ಇವಾಗ ಬೆಂದಿದೆ, ಟೊಮೊಟೊ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅರಿಶಿನ ಮತ್ತು ಚಿಲ್ಲಿ ಪೌಡ್ರ್ ಹಾಕಬೇಕು. 2 ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ನೀವು ಸಪ್ರೇಟ್ ಹಾಕ್ತೀನಿ ಅಂದರೆ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬೆಂದಾದಮೇಲೆ ಆಫ್ ಮಾಡಿ ಗ್ಯಾಸು. ಚೆನ್ನಾಗಿ ಇವಾಗ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಉಪ್ಪು ಹಾಕಬೇಕು ಸ್ವಲ್ಪ. ಇದಕ್ಕೆ ಉಪ್ಪಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಚೆನ್ನಾಗಿ ಬೆಂದಿದೆ. ಇವಾಗ ಆಫ್ ಮಾಡಿದ್ದೀನಿ. ಮತ್ತು ಸ್ಟಫಿಂಗು ಕೂಡ ಇವಾಗ ರೆಡಿ ಆಯಿತು. ಎಗ್ನ ಈ ಥರ ಕಟ್ ಮಾಡಬೇಕು. ಅದಾದಮೇಲೆ ಇವಾಗ ಪ್ಯಾನ್ನ ಗ್ಯಾಸ್ ಮೇಲೆ ಇಡಬೇಕು. ಫಸ್ಟು ಬಿಸಿ ಆಗೋವರೆಗೂ ಸ್ಟಫಿಂಗ್ ಮಾಡೋಣ, ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೈಡಲ್ಲಿರೋದೆಲ್ಲ ಕಟ್ ಮಾಡಿ ನೀಟಾಗಿ. ಅದಾದಮೇಲೆ ಸ್ಟಫಿಂಗ್ ಹಾಕಿ. ಇವಾಗ ಸ್ಟಫಿಂಗ್ ಹಾಕಿ ನೋಡಿ. ಓವನ್ ಇಲ್ದೇ ಆರಾಮಾಗಿ ಮಾಡ್ಬೋದು ನಾವು. ಚೆನ್ನಾಗಿರುತ್ತೆ. ಸ್ಟಫಿಂಗ್ ಹಾಕಿದ್ದೀನಿ. ಇವಾಗ ಎಗ್ ಹಾಕಬೇಕು. ಅದ್ರ ಮೇಲೆ ಅರೇಂಜ್ ಮಾಡಬೇಕು ನೀಟಾಗಿ. ತಿಂಗಳು ಲಾಸ್ಟಲ್ಲಿ ನಮ್ಮ ಹತ್ರ ಅಮೌಂಟ್ ಇರಲ್ಲ, ಬಟ್ ನಮಗೆ ಏನಾದರೂ ತಿನ್ನಬೇಕಂತ ಅನಿಸುತ್ತೆ ಆ ಟೈಮಲ್ಲೇ. ಆವಾಗ ನೀವು ಆರಾಮಾಗಿ ಮನೇಲಿರೋ ವೆಜಿಟೇಬಲ್ಸ್ ಮತ್ತು ಎಗ್ ಬ್ರೆಡ್ನ ಯೂಸ್ ಮಾಡಿ ಆರಾಮಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಬೇಗನೆ ಮಾಡ್ಬೋದು, 10 ಮಿನಿಟ್ಸಲ್ಲಿ. ಈ ಥರ ಎಗ್ ಇಟ್ಟಿದ್ದೀನಿ. ಇವಾಗ ಇದಾದಮೇಲೆ ಅದ್ರ ಮೇಲೆ ಒಂದು ಬ್ರೆಡ್ ಇಡಬೇಕು ನೀಟಾಗಿ. ಈ ಥರ ಬ್ರೆಡ್ ಇಟ್ಟು ಸೈಡಲ್ಲಿ ಪ್ರೆಸ್ ಮಾಡಬೇಕು ನಾವು ಚೆನ್ನಾಗಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಮತ್ತು ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ಈ ಥರ ಮಾಡಿಕೊಟ್ರೆ ನೋಡಿ.
ಥರ ಸ್ಟಫಿಂಗ್ ಎಲ್ಲ ಹಾಕಿದ್ಮೇಲೆ ಸೈಡಿಗೆ ಬ್ರೆಡ್ ಫುಲ್ ಪ್ರೆಸ್ ಮಾಡಿಡಿ. ಅದಾದಮೇಲೆ ಈ ಥರ ಆಗುತ್ತೆ. ಪ್ಯಾನ್ಗೆ ಇವಾಗ ಎಣ್ಣೆ ಹಾಕಬೇಕು, ಸ್ವಲ್ಪ. ಇವಾಗ ಅದನ್ನ ಫುಲ್ ಇಡಿ ನೀಟಾಗಿ, ಎರಡೂ ಇಡ್ತೀನಿ ಇವಾಗ ನಾನು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಓವನ್ ಇಲ್ಲ, ಮೈದಾ ಇಲ್ಲ, ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಮನೇಲಿ. ಇವಾಗ ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಎಗ್ ಬ್ರೆಡ್ ಪಪ್ಸ್. ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಅಪ್ಲೈ ಮಾಡ್ಕೋಬೋದು. ಬ್ರೆಡ್ ಮೇಲೆ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡಬೇಕು. ಯಾರಿಗೆಲ್ಲ ಎಗ್ ಪಪ್ಸ್ ಇಷ್ಟನೋ ಈ ಥರನೂ ಮಾಡ್ಬೋದಾ ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ ಬ್ರೆಡ್ಡಲ್ಲಿ. ಇವಾಗ ಆಯಿಲ್ ಅಪ್ಲೈ ಮಾಡಾಯಿತು. ಹೀಗೆ ಫುಲ್ ಅಪ್ಲೈ ಮಾಡಿ ಚೆನ್ನಾಗಿ ಇವಾಗ ಬೆಂದಿದೆ. ಫುಲ್ ಬ್ಯಾಕ್ ಸೈಡ್ ಮಾಡಿದ್ದೀನಿ ಇವಾಗ. ಅದು ಕೂಡ ಚೆನ್ನಾಗಿ ಬೆಂದಾದ ಮೇಲೆ ನೋಡೋಣ ಬನ್ನಿ. ಇವಾಗ ಎಗ್ ಬ್ರೆಡ್ ಪಪ್ಸ್ ಹೇಗೆ ರೆಡಿಯಾಗಿದೆ ಅಂತ ಇದೇ ಥರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಓವನು ಬೇಡ, ಏನು ಬೇಡ, ಗ್ಯಾಸ್ ಇದ್ದರೆ ಸಾಕು, ತವ ಇದ್ದರೆ ಸಾಕು ಅಷ್ಟೇ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.